ಹಲೋ, ಏನ್ರಿ ಲೈಲಾ ಮಜ್ನು ಬ್ಯಾಂಕಿಂದ ಮಾತಾಡ್ತಾ ಇದ್ದೀನಿ. ಗರ್ಲ್ ಫ್ರೆಂಡ್ ಲೋನ್ ಅಪ್ಲೈ ಮಾಡಿದ್ ನೀವೇ ತಾನೇ? ನಾನೇ ಸರ್. ಎನ್ಕ್ವೈರಿಗೋಸ್ಕರ ಬಂದಿದ್ದೀನಿ ಸರ್, ನಿಮ್ಮ ಆಫೀಸ್ ಹತ್ರನೇ ಇದ್ದೀನಿ. ಸಡನ್ ಆಗಿ ಹಿಂಗೆ ಹೇಳ್ದೆ ಕೇಳ್ದೆ ಬಂದ್ರೆ ಹೆಂಗೆ ಸರ್? ನಾವು ಸೆಟಪ್ ಮಾಡ್ಕೋಬೇಕಲ್ವಾ? ಏನ್ರಿ ಸೆಟಪ್ ಗಿಟಪ್ ಅಂತ ಇದ್ದೀರಾ? ಸೆಟಪ್ ಅಂದ್ರೆ ಅದು ಬಾಸ್ ಜೊತೆ ಮೀಟಿಂಗು, ಅಪಾಯಿಂಟ್ಮೆಂಟ್, ಕಾನ್ಫರೆನ್ಸ್ ಇರ್ತಾವಲ್ಲ, ನಾವೆಲ್ಲ ಸೆಟ್ ಮಾಡ್ಕೋಬೇಕಲ್ವಾ? ಓ ಅದಾ. ನಿಮಗೆ ಟೈಮ್ ಇಲ್ವಾ? ನಮಗೂ ಹಾಗೆ ಟೈಮ್ ಇಲ್ಲ, ಗೊತ್ತಾಯ್ತಾ? ನೀವು ಒಂದು ಕೆಲಸ ಮಾಡಿ, ನೀವು ಮೇಲೆ ರಿಸೆಪ್ಷನ್ ಹತ್ರ ವೆಯ್ಟ್ ಮಾಡಿ, ನಾನು ಈಗಲೇ ಬರ್ತೀನಿ. ಅಯ್ಯೋ, ಏನಿದು ಹಿಂಗಾಗೋಯ್ತು? ಇವ್ನು ಸಡನ್ ಆಗಿ ಬಂದ್ಬಿಟ್ಟಿದಾನಲ್ಲ, ಏನ್ ಮಾಡೋದು ಅರ್ಥನೇ ಆಗ್ತಿಲ್ವೇ. ಗುರುವೆ ಟೆನ್ಷನ್ ಆಗಿದ್ಯಾ? ಏನಿಲ್ಲ ಗುರು, ಗರ್ಲ್ ಫ್ರೆಂಡ್ ಲೋನ್ಗೋಸ್ಕರ ಅಪ್ಲೈ ಮಾಡಿದ್ದೆ. ಅವರು ಎನ್ಕ್ವೈರಿಗೋಸ್ಕರ ಆಫೀಸ್ಗೆ ಬಂದ್ಬಿಟ್ಟಿದ್ದಾರೆ. ಗರ್ಲ್ ಫ್ರೆಂಡ್ ಲೋನ್ ಯಾವ ಬ್ಯಾಂಕ್ ಕೊಡುತ್ತೆ? ಲೈಲಾ ಮಜ್ನು ಬ್ಯಾಂಕ್ ಅಂತ ಹೇಳಿ ಗರ್ಲ್ ಫ್ರೆಂಡ್ ಮೇಂಟೈನ್ ಮಾಡೋ ಯೂತ್ಗೆ ಲೋನ್ ಕೊಟ್ಟು ಸಹಾಯ ಮಾಡ್ತಿದ್ದಾರೆ. ನಾನು ಈಗಲೇ ಅಪ್ಲೈ ಮಾಡ್ತೀನಿ. ಸಾಧ್ಯ ಇಲ್ಲ, ನಿನ್ ಗರ್ಲ್ ಫ್ರೆಂಡ್ ಇದ್ರೆ ಲೋನ್ ಕೊಡೋದು. ಜೆನ್ನಿ ಇದಾಳಲ್ವ ಗುರುವೆ? ಜೆನ್ನಿ ನನ್ನವಳು, ಟಚ್ ಮಾಡಿದ್ರೆ ಸಾಯಿಸ್ಬಿಡ್ತೇನೆ. ಕೆಲಸ ನೋಡು, ಹೋಗೋ. ಜೆನ್ನಿ ಅಂತೆ, ಜೆನ್ನಿ. ಜೆನ್ನಿ ಜೆನ್ನಿ, ಏನು? ಸ್ವಲ್ಪ ಕೋಆಪರೇಟ್ ಮಾಡ್ತೀಯಾ? ಏನಕ್ಕೆ? ಅದಕ್ಕೆ ನೀನ್ ಅನ್ಕೊಳ್ತಾರ ಏನೂ ಇಲ್ಲ. ಒಂದ್ 10 ನಿಮಿಷ ನನ್ನ ಗರ್ಲ್ ಫ್ರೆಂಡ್ ತರ ಆಕ್ಟ್ ಮಾಡ್ತೀಯಾ ಪ್ಲೀಸ್? ವಾಟ್? ಏನ್ ಮಾತಾಡ್ತಿದ್ಯಾ ನೀನು? ಚಿಲ್. ನಾನು ಗರ್ಲ್ ಫ್ರೆಂಡ್ ಲೋನ್ಗೋಸ್ಕರ ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅವ್ರು ಸಡನ್ ಆಗಿ ಎನ್ಕ್ವೈರಿ ಬಂದಿದ್ದಾರೆ ಇಲ್ಲಿಗೆ. ಸೊ ಒಂದು 10 ನಿಮಿಷ ನನ್ನ ಗರ್ಲ್ ಫ್ರೆಂಡ್ ಆಕ್ಟ್ ಮಾಡ್ತೀಯಾ ಪ್ಲೀಸ್? ಮತ್ತೆ ನನ್ಗೇನು? ನಿನ್ಗೊಂದು ಮೇಕಪ್ ಕಿಟ್ ಕೊಡಿಸ್ತೀನಿ. ಓಕೆ ಡನ್. ಲೈಲಾ ಮಜ್ನು ಬ್ಯಾಂಕ್ ಇಂದ ಬಂದಿರೋದು ನೀವೇ ಅಲ್ವಾ? ಹೌದು ರೀ, ನೀವು ಸುಧೀರ್ ಅವ್ರಲ್ವಾ? ನಾನೇ. ಇದು ನನ್ನ ಗರ್ಲ್ ಫ್ರೆಂಡ್. ಚೆನ್ನಾಗಿದ್ದಾಳ್ರಿ. ಚೆನ್ನಾಗಿದ್ದಾಳೆ ಅಂದ್ರೆ ಆ ತರ ಎಲ್ಲ ತಿಳ್ಕೊಬೇಡಿ, ಸುಮ್ನೆ ಹೇಳ್ದೆ ಅಷ್ಟೇ. ಕಾಫಿ ಟೀ ಏನಾದ್ರು ತಗೊಳ್ತೀರಾ? ಆ ತರದೆಲ್ಲ ಏನ್ ತಗೊಳ್ಳೋದಿಲ್ಲ, ಇನ್ಫಾರ್ಮೇಶನ್ ತಗೊಂತೀವಿ ಅಷ್ಟಕ್ಕೋ. ನಿಮ್ ಗರ್ಲ್ ಫ್ರೆಂಡ್ ಹೆಸರೇನು? ಜೆನಿಫರ್. ನಾನು ಮುದ್ದಾಗ ಅವಳನ್ನ ಜೆನ್ನಿ ಅಂತ ಕರಿತೀನಿ. ಆಯ್ತು ರೀ. ಮೇಡಮ್ ನವ್ರಿಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ? ಏನ್ ಎಕ್ಸ್ಪೀರಿಯನ್ಸ್? ಮೇಡಮ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಕೇಳಬಹುದು. ಎಕ್ಸ್ಪೆನ್ಸಸ್ ಓಕೆ. ಫೋನ್ ಬಿಲ್ ಒಂದು 2000, KFC ಪಿಜ್ಜಾ ಒಂದು 10,000, ಶಾಪಿಂಗ್ ಅಂಡ್ ಮೂವೀಸ್ ಅಂಡ್ ಆಲ್ ಒಂದು 15,000. ಸೊ ಓವರ್ ಆಲ್ ಒಂದು 3 lakhs ಕೊಟ್ರೆ 3 months ಆಗುತ್ತೆ. ಏನ್ರಿ ನೀವು ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ? 3 years. ಅಂದ್ರೆ 1 year ನಾನು ಅವಳಿಗೆ ಟ್ರೈ ಮಾಡ್ತಿದ್ದೆ, ಅವಳು ಬಿದ್ಮೇಲೆ 2 years ಇಂದ ರಿಲೇಶನ್ಶಿಪ್ ಅಲ್ಲಿ ಇದೀವಿ. ಸೊ ಒಟ್ಟು 3 years. ಎಲ್ಲೋ ಮಿಸ್ ಆಗ್ತಿದ್ಯಲ್ಲ. ಸರಿ, ಬ್ರೇಕಪ್ ಆಗೋ ಅವಕಾಶ ಏನಾದ್ರು ಇದೆಯಾ? ನೋ, ವಿ ಆರ್ ಮೇಡ್ ಫಾರ್ ಈಚ್ ಅದರ್, ಯು ನೋ. ವೆರಿ ಗುಡ್. ಮ್ಯಾಕು ಹತ್ರ ಬಾ. ಹೇಳಿ, ನಿಮ್ಮಿಬ್ಬರದು ಒಂದು ಫೋಟೋ ತಗೊಳ್ಳ? ಶೋರ್ ತಗೊಳ್ಳಿ. ಮೇಡಮ್ನವ್ರೆ ಸ್ವಲ್ಪ ಹತ್ರ ಬನ್ನಿ. ಮ್ಯಾಕು ಏನ್ರಿ ಹಾಗೆ ಇದಕ್ಕೊಂದು ಸೈನ್ ಹಾಕ್ಬಿಡಿ. ನೀವಲ್ಲ ರೀ ಗರ್ಲ್ ಫ್ರೆಂಡ್ ಅವ್ರ ತಾನೆ, ಗರ್ಲ್ ಫ್ರೆಂಡ್ ಸೈನ್ ಹಾಕ್ಬೇಕು. ಓಕೆ. ಮ್ಯಾಕು ಹಾಕ್ತಾರೆ. ತಮಾಷೆ ಮಾಡ್ತಾರೆ ಸಾರು. ಏನ್ರಿ 3 days ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ನಿಮ್ಮ ಅಮೌಂಟ್ ಬಂದ್ಬಿಡುತ್ತೆ. ಈಗಲೇ ಇದ್ರೆ ಸ್ವಲ್ಪ ಕೊಟ್ಬಿಡಿ ಸರ್. ಸ್ಯಾಂಕ್ಷನ್ ಮಾಡಿಸ್ಲೋ ಬೇಡವಾ? ಬೇಡ ಬಿಡಿ, ಪರವಾಗಿಲ್ಲ, ನಾನು ಸೈನ್ ಹಾಕ್ಬಿಡಿ. ಓಕೆ ಓಕೆ, ನಾವು ಬರ್ತೀವಿ. ಥ್ಯಾಂಕ್ ಯು ಸರ್. ಬರ್ತೀವಿ ಮೇಡಮ್ನವ್ರೆ. ಡಾರ್ಲಿಂಗ್, ವಿ ಗಾಟ್ ದ ಲೋನ್, ಕಮ್ ಆನ್. ಸಾಯಂಕಾಲ ಎಲ್ಲಿಗೆ ಹೋಗೋಣ? ಚಪ್ಪಲಿ ತಗೊಂಡು ಹೊಡಿತೀನಿ. ನ್ಯೂ ಅಪಾಯಿಂಟ್ಮೆಂಟ್ ಸರ್. ಹಾರಿಕಾ ಒಳಗೆ ಕಳ್ಸು. ಓಕೆ ಸರ್. ಮೇ ಐ ಕಮ್ ಇನ್ ಸರ್? ಮಾಮ ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಮಾ. ಕಾರ್ತಿಕ್ ಸರ್, ಒಂದ್ ಸ್ವಲ್ಪ ಕ್ಯಾಬಿನಿಗೆ ಬಾ. ಸರ್. ಹಾರಿಕಾ ಸರ್. ಹಿ ಇಸ್ ಕಾರ್ತಿಕ್, ಯುವರ್ ಟೀಮ್ ಲೀಡರ್. ಕಾರ್ತಿಕ್, ಶಿ ಇಸ್ ಹಾರಿಕಾ, ನಿನ್ ಟೀಮ್ಗೆ ನ್ಯೂ ಮೆಂಬರ್. ಓಕೆ ಸರ್. ಯಶವಂತಪುರ ಅಂದ್ರಿ? ಕಾರ್ತಿಕ್, ಮುಂಚೆನೆ ಪರಿಚಯ ಆಯ್ತಾ? ಗೊತ್ತು ಸರ್, ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಇರೋದು. ಹೌದಾ? ಎಸ್ ಸರ್. ಒಂದೇ ಅಪಾರ್ಟ್ಮೆಂಟ್ ಅಂದ್ರೆ ಹ್ಯಾಪಿಯಾಗಿ ಹೋಮ್ ವರ್ಕ್ ಮಾಡ್ಬೋದು. ಹೌದು ಸರ್, ಸೇರ್ಕೊಂಡು ಮಾಡ್ಬೋದು. ಆಲ್ ದ ಬೆಸ್ಟ್ ಹಾರಿಕಾ. ಥ್ಯಾಂಕ್ ಯು ಸರ್. ಓಕೆ ಸರ್, ನಾನು ಟೀಮ್ ಮೆಂಬರ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಕಮ್ ದಿಸ್ ವೇ. ಏನ ಇವಳೇನೋ ಇಲ್ಲಿದ್ದಾಳೆ. ಪ್ಲೀಸ್, ಈಸ್ ನವೀನ್, ಶಿ ಇಸ್ ಹಾರಿಕಾ, ಆ್ಯಂಡ್ ಹೀಸ್ ರಾಜಾ, ಶಿ ಇಸ್ ಜನಿ, ಹಾಯ್. ಆ್ಯಂಡ್ ದೆನ್ ಸುಧೀರ್. ಹಲೋ, Hello. ನೈಸ್ ಟು ಮೀಟ್ ಸೊ ಯು. ಬೈ ದ ಬೈ ಗೈಸ್, ಹಾರಿಕಾ ನಮ್ಮ ಟೀಮ್ಗೆ, ನಮ್ಮ ಕಂಪ್ನಿಗೆ ಹೊಸದಾಗಿ ಬಂದಿದ್ದಾಳೆ, ನಮ್ಮ ಜೊತೆನೆ ವರ್ಕ್ ಮಾಡ್ತಾಳೆ. ಸೊ ಐ ಹೋಪ್ ಯು ಗೈಸ್ ಹ್ಯಾವ್ ಅ ಗುಡ್ ಟೈಮ್ ವರ್ಕಿಂಗ್ ವಿತ್ ಹರ್. ಓಕೆ, ಸೊ ಲೆಟ್ಸ್ ಬ್ಯಾಕ್ ಟು ದ ವರ್ಕ್. ಫನ್ನಿ ಆಗಿದೆ, ಚೆನ್ನಾಗಿದೆ ಅಲ್ಲ? ಬೇಗ ಕೊಡೋ, ಹೊಟ್ಟೆ ಸಿಗ್ತಾ ಇದೆ. ಯಾಕೆ ಡಲ್ ಆಗಿದ್ಯಾ? ನಮ್ಮ ಓನರ್ ಬೈದ್ ಬಿಟ್ರಣ.
ಯಾಕೆ ಏನಾಯ್ತು? ಬರೋ ಕಸ್ಟಮರ್ಸಿಗೆ ಪ್ಲೇಟ್ ತೊಳಿದೆ ಊಟ ಕೊಟ್ಟ ಅಭ್ಯಾಸ, ಅದೇ ಅಭ್ಯಾಸದಲ್ಲಿ ಅವನಿಗೂ ಹಂಗೆ ಕೊಟ್ಬಿಟ್ಟೆ. ನಮಗ್ ಮಾತ್ರ ತೊಳೆದು ಕೊಡ್ತಿದ್ದಾನೆ. ನನ್ನ ಹತ್ರ ಭೇದ ಭಾವ ಎಲ್ಲ ಇಲ್ಲ ಅಣ್ಣ, ಎಲ್ಲರಿಗೂ ಒಂದೇ ನ್ಯಾಯ. ನಾನು ಬೇಡಪ್ಪ, ನೀನ್ ತಿನ್ನು ಸ್ಪೆಷಲ್ ಮೀಲು. ಹೊಟ್ಟೆ ಹಸ್ವಾಗ್ತಿದೆ ತಾನೇ? ಬೇಡ. ಹಾಯ್. ಹಾಯ್. ಹಾಯ್ ಹಾರಿಕಾ, ಏನೋ ಮನೆಯಿಂದನ ಬಾಕ್ಸು? ಹೆಲ್ದಿ ಫುಡ್ಡು. ಓಹೋ. ಏ ಶಂಕರ್, ನೀನ್ ಆಫೀಸ್ಗೆ ಯಾವ ಕಡೆಯಿಂದ ಬರ್ತೀಯಾ? ಕೂತ್ರಳ್ಳಿಯಿಂದ. ಅಂದ್ರೆ ಉತ್ರಳಿಂದ ಡೈರೆಕ್ಟ್ ಆಗಿ ಬರ್ತೀಯಾ ಇಲ್ಲ ಸುತ್ಕೊಂಡ್ ಯಶವಂತಪುರ ಕಡೆ ಬರ್ತೀಯಾ? ಸುತ್ಕೊಂಡ್ ಬರಕ್ ನಂಗೇನ್ ತಿಕ್ಲ, ನಾನು ಡೈರೆಕ್ಟ್ ಆಗೇ ಬರ್ತೀನಿ. ಹೌದಾ? ಏ ಪ್ರವೀಣ್, ನೀನ್ ಆಫೀಸ್ಗೆ ಯಾವ ಕಡೆಯಿಂದ ಬರ್ತೀಯಾ? ಚಾಮರಾಜಪೇಟೆಯಿಂದ. ನೀನು ಚಾಮರಾಜಪೇಟೆಯಿಂದ ಡೈರೆಕ್ಟ್ ಆಗಿ ಬರ್ತೀಯಾ ಇಲ್ಲ ಸುತ್ಕೊಂಡ್ ಯಶವಂತಪುರ ಕಡೆ ಬರ್ತೀಯಾ? ನನಗೇನ್ ಬುದ್ಧಿ ಇಲ್ವಾ? ಡೈರೆಕ್ಟ್ ಆಗೇ ಬರ್ತೀನಿ. ಆ? ಏ ಸತ್ಯ, ನೀನ್ ಆಫೀಸಿಗೆ ಯಾವ ಕಡೆಯಿಂದ ಬರ್ತೀಯಾ? ಚಿಕ್ಕಪೇಟೆಯಿಂದ. ನೀನು ಡೈರೆಕ್ಟ್ ಆಗಿ ಬರ್ತೀಯಾ ಇಲ್ಲ ಸುತ್ಕೊಂಡ್ ಯಶವಂತಪುರ ಕಡೆ ಬರ್ತೀಯಾ? ಸ್ಟಾಪ್ ಇಟ್. ಹೌದು, ನಾನು ಅಂದೆ ಯಶವಂತಪುರ ಅಂತ. ನಿನ್ನಂತವ್ರಿಗೆ ಹಾಗೆ ಹೇಳ್ಬೇಕು, ಸಾಕಾ? ಯಾಕೆ ಅಷ್ಟೊಂದು ಕೋಪ? ಚಿಲ್ ಚಿಲ್ ಹಾರಿಕಾ, ನಾನು ತಮಾಷೆ ಮಾಡಿದೆ ಅಷ್ಟೇ. ಅಯ್ಯೋ, ಏನ್ ಗೀತಾ, ಕಾಲೇಜಿಗೆ ಹೋಗಿಲ್ವಾ? ಏನಿಲ್ಲಪ್ಪ, ಮುಂದಿನ ವಾರದಿಂದ ಹೋಗ್ತಾಳೆ. ಏನು ಹಾಲಿಡೇಸಾ? ಇಲ್ಲ ಅಣ್ಣ, ಮತ್ತೆ ಕಾಲೇಜ್ ಫೀಸ್ ಕಟ್ಟಿಲ್ಲ. ಫೀಸ್ ಕಟ್ಟಿಲ್ವಾ? ರಾಮಯ್ಯ ಹೇಳ್ಬೇಕಲ್ವಾ? ಏನಮ್ಮ ನೀನಾದ್ರೂ ಹೇಳೋದಲ್ವಾ? ಎಷ್ಟು? 15,000 ಅಣ್ಣ. ಇಲ್ವಾ? ತಗೋ, ಇದನ್ನ ತಗೊಂಡೋಗಿ ಕಾಲೇಜಿಗೆ ಕಟ್ಟು, ಸರಿನಾ? ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅವಶ್ಯಕತೆ ಇಲ್ಲ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನ್ನ ಹತ್ರ ಹೇಳು, ಕಾಲೇಜ್ ಮಾತ್ರ ಬಿಡ್ಬೇಡ, ಸರಿನಾ? ಓಕೆ ಅಣ್ಣ. ಹುಷಾರಾಗಿ ಓದ್ಕೋ. ಬರ್ತೀನಿ ರಮಯ್ಯ. ಒಳ್ಳೇದಪ್ಪ. ಬಾಯ್. ಏ ಕಳ್ಳಿ, ನೀನೇನ ಬೆಲ್ ಹೊಡೆದಿದ್ದು? ಹೌದಕ್ಕ, ಇಲ್ಲೇ ಅಲ್ಲ, ಎಲ್ರು ಬೆಲ್ಲು ಹೊಡಿತೀನಿ. ತಪ್ಪು, ಹಾಗೆಲ್ಲ ಮಾಡಬಾರ್ದು. ಓಕೆ ಅಕ್ಕ. ಸಾರಿ. ಸಾರಿ ಅಂತೆ ಸಾರಿ, ಕಾಣಿಸಲ್ವಾ ನಿಂಗೆ? ನಾವು ಬೆಲ್ ಹೊಡೆದ್ವಾ? ನಿನ್ ಮಾಟಗಳು ನನ್ನ ಹತ್ರ ಅಲ್ಲ, ಕಾರದ್ ಪುಡಿ ಹಾಕ್ಬಿಡ್ತೀನಿ. ಫಿಗರ್ ಸಕ್ಕತ್ತಾಗಿದೆ. ಹಾಯ್. ಐ ಕಾಲ್ ಯು ಬ್ಯಾಕ್. ಇಷ್ಟೊತ್ತಿಗಾಗಲೇ ನಿಮ್ಮ ನೋಡಿ ತುಂಬ ಜನ ಹುಚ್ಚರಾಗಿರ್ತಾರೆ, ಇಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂಡಿರ್ತಾರೆ. ವಾಟ್? ನೀವು ಚೆನ್ನಾಗಿದ್ದೀರಾ ಅಂತ ಹೇಳೋದು ಕೂಡ ತಪ್ಪ. ನಿಮಗೆ ತುಂಬ ಜನ ಪ್ರಪೋಸ್ ಮಾಡಿರ್ತಾರೆ, ಆದರೆ ನೀವು ರಿಜೆಕ್ಟ್ ಮಾಡಿರ್ತೀರಾ ಅಲ್ವಾ? ನಿಮ್ಮನ್ನು ನೋಡ್ತಿದ್ರೆ ನನಗೂ ಪ್ರಪೋಸ್ ಮಾಡಬೇಕು ಅನ್ನಿಸ್ತಿದೆ, ಆದರೆ ನೀವು ರಿಜೆಕ್ಟ್ ಮಾಡಿದ್ರೆ ಎಲ್ಲಿ ಅವ್ರ ಥರ ನಾನು ಸೂಸೈಡ್ ಮಾಡ್ಕೋತೀನೇನೋ ಅಂತ ಭಯ ಆಗ್ತಿದೆ. ನೀವೆಲ್ರಿಗೂ ಹೀಗೆ ಹೇಳ್ತೀರಾ? ಎಲ್ಲರ ಹತ್ರನೂ ಅಲ್ಲ, ಅಂದವಾಗಿರೋರ ಹತ್ರ. ಹೆಸರೇನು? ಹಾಯ್, ಐ ಆಮ್ ಪ್ರಿನ್ಸ್. ರೆಜಿನಾ. ಲವ್ಲಿ. ನೀವು ಯಾವತ್ತಾದ್ರೂ ಪಬ್ ಹೋಗಿದ್ದೀರಾ? ಹೋಗಿಲ್ವಲ್ಲ. ಓ, ಇಷ್ಟ ಇಲ್ಲ ಅನ್ಸುತ್ತೆ. ಪಬ್ಬಿಗೆ ಹೋಗಿಲ್ಲ ಅಂತ ಹೇಳ್ದೆ, ಆದ್ರೆ ಇಷ್ಟ ಇಲ್ಲ ಅಂತ ಹೇಳಿಲ್ವಲ್ಲ. ಲೆಟ್ಸ್ ಗೋ. ವಾರ ಆಫೀಸಿಗೆ ಟೈಮ್ ಆಯ್ತು. ಏ, ಇರೋ, ಯಾವ್ದಾದ್ರು ಹುಡುಗಿ ಅಡ್ಡ ಬರ್ತಾಳ ಅಂತ ಕಾಯ್ತಿದ್ದೀನಿ. ಯಾಕೆ ಗುದಿಯಕ್ಕ? ರಾಮಯ್ಯ, ಹೇಳಪ್ಪ. ಗೀತಾ ಎಲ್ಲಿದ್ದಾಳೆ? ಇನ್ನೆಲ್ಗಪ್ಪ, ಕಾಲೇಜ್ಗೆ ಹೋಗಿದ್ದಾಳೆ. ಏನಕ್ಕೆ? ಹೌದಾ? ಏನಿಲ್ಲ, ಹೊಸ ಕಾರ್ ತಗೊಂಡೆ, ಎದುರುಗಡೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾನ್ ಬರ್ಬಹುದಾ? ಆ? ಹಾರಿಕಾ, ಬಾ. ಬಾರೋ, ಬಾ. ನೋಡು, ಸಕ್ಕತ್ತಾಗಿದ್ಯೋ. ಚೆನ್ನಾಗೈತಲ್ವಾ? ಏನು
ಹಾರಿಕಾ ಫುಲ್ ಚೇಂಜು. ಲೇಡೀಸ್ ಹಂಗೆ ಕಣ, ಪ್ರಕೃತಿ ತರ ಯಾವಾಗ ಹೇಗಿರುತ್ತೆ ಹೇಳಕ್ಕಾಗಲ್ಲ. ನಿಜ ಕಣ, ಸರಿಯಾಗಿ ಹೇಳ್ದೆ. ಥ್ಯಾಂಕ್ಸ್ ಹಾರಿಕಾ. ಬರೀ ಥ್ಯಾಂಕ್ಸಾ? ಆಫೀಸ್ವರೆಗೂ ಡ್ರಾಪ್ ಮಾಡಲ್ವಾ? ಶೋರ್ ಪ್ಲೀಸ್ ಕಮ್. ಓಕೆ. ಮಗ ಈಗ ಡೈರೆಕ್ಟ್ ಆಗಿ ಬಾರ್ಗ್ ಹೋಗೋಣ. ಅವನೇನ್ ಪ್ಲಾನ್ ಮಾಡವನು? ಲೈಫ್ ಬಂದ್ಮೇಲೆ ಜೋಕರ್ಗಳ್ಗೆ ಏನ್ ಕೆಲ್ಸ? ಜೋಕರ ಸುಂದರ, ನನ್ಗೆ ಸ್ವಲ್ಪ ಕೆಲ್ಸ ಇದೆ, ಕ್ಯಾಬಲ್ ಬರ್ತೀನಿ, ನೀವು ಹೋಗಿ. ಓಕೆ ಕಣ್ರೋ, ಬಾಯ್. ಫೈನಲ್ ಆಗಿ ಕಾರ್ ಓನರ್ ಆದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ಟಾರ್ಗೆಟ್ ಏನು? ಟಾರ್ಗೆಟ್ ಅಂತ ಸ್ಪೆಷಲ್ ಆಗಿ ಏನಿಲ್ಲ. ಒಳ್ಳೆ ಜಾಬ್ ಇದೆ, ಕಾರ್ ಕೂಡ ತಗೊಂಡೆ, ಮೇ ಬಿ ಒಂದೊಳ್ಳೆ ಮನೆ, ಜೊತೆಗೆ ಒಳ್ಳೆ ವೈಫು, ಅಷ್ಟಿದ್ರೆ ಸಾಕು. ಲೈಫ್ ಆರಾಮಾಗಿ ಚಿಂತೆ ಇಲ್ದಂಗೆ ಸಾಗುತ್ತೆ. ಒಳ್ಳೆ ಮನೆ ಅಂದ್ರೆ ಓಕೆ, ಒಳ್ಳೆ ವೈಫ್ ಅಂದ್ರೆ? ಒಳ್ಳೆ ವೈಫ್ ಅಂದ್ರೆ ಒಂದ್ ಸೆಕೆಂಡ್. ಹಲೋ, ಹಾ ಹೇಳಮ್ಮ. ಕಾರ್ ಫೋಟೋಸ್ ನೋಡ್ದೆ ಕಣೋ, ತುಂಬಾ ಚೆನ್ನಾಗಿದೆ. ನಾನು ಹೋಗೋದ್ ಬೇಡ ಅನ್ಕೊಂಡೆ, ಅದೇ ಶಂಕರ್ ಮನೇಲಿ ಷಷ್ಠಿ ಪೂಜೆ ಫಂಕ್ಷನ್. ನಾವು ಹೋಗ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ? ಫಂಕ್ಷನ್ ಅಲ್ಲಿ ಎಲ್ರು ನಿನ್ ಮದ್ವೆ ಬಗ್ಗೆನೇ ಕೇಳ್ತಿದ್ರು. ಅಮ್ಮ, ಈಗ ಟಾಪಿಕ್ ಅರ್ಜೆಂಟಾ? ಸರಿ ಬಿಡು, ಕಾರಿಗೆ ಪೂಜೆ ಮಾಡಿಸ್ದೆ ತಾನೆ? ಹಾ, ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಮಾಡಿಸ್ದೆ. ಕಾರ್ ಎದುರಿಗೆ ಯಾವ್ದಾದ್ರು ಹುಡುಗಿ ಬಂದ್ರೆ ಒಳ್ಳೇದು. ಬಾನುಗೊಂದ್ ಫೋನ್ ಮಾಡೋದಲ್ವಾ? ಆ ಪರಿಸ್ಥಿತಿ ಬರಲಿಲ್ಲ ಬಿಡು. ನನ್ನ ಆಫೀಸ್ ಕೊಲಿಗ್ ಒಬ್ಳು ಎದುರುಗ್ ಬಂದ್ಲು. ಕೊಲೀಗ? ನನ್ನ ಅಪಾರ್ಟ್ಮೆಂಟ್ ಅಲ್ಲೇ ಇದ್ದಾಳಮ್ಮ. ಚೆನ್ನಾಗಿದ್ದಾಳ? ಅಮ್ಮೋ, ಚೆನ್ನಾಗಿದ್ರೆ ಲೇಟ್ ಮಾಡಕ್ ಹೋಗ್ಬೇಡ. ನೀನಂತೂ ಎಲ್ಲಾದ್ರಲ್ಲೂ ಲೇಟೆ. ನಾನು ಮಾತ್ ಕೊಟ್ಟಿದ್ಯಾ, ನೆನ್ಪಿದೆ ತಾನೆ? ಅದನ್ ಮಾತ್ರ ಮರಿಬೇಡ, ಅಮ್ಮ, ಸರಿನಾ? ನಾನು ಟ್ರಾಫಿಕ್ ಅಲ್ಲಿ ಇದೀನಿ, ನೀನ್ ಮೊದಲು ಫೋನ್ ಇಡು. ಅದು ಹಾಗಲ್ಲ ಕಣೋ. ನಾನು ಮತ್ತೆ ಮಾತಾಡ್ತೀನಿ. ಹ್ಮ್. ಅಮ್ಮ,